ಡೆಫಿನೇಷನ್ ನೋಡಿರಿ, ಇಟ್ ಈಸ್ ದ ಇಂಟ್ರೆಸ್ಟ್ ಅಕ್ಯುಮುಲೇಟೆಡ್ ಫ್ರಮ್ ಪ್ರಿನ್ಸಿಪಲ್ ಸಮ್ಮು ಮತ್ತು ಇದ್ರ ಮೇಲೆ ಪ್ರಿವಿಯಸ್ಲಿ ನಿಮ್ದು ಎಷ್ಟು ಇಂಟ್ರೆಸ್ಟ್ ಬಂದಿತ್ತು. ಓಕೆ, ಅವೆರಡು ಸಮ್ ಮಾಡಿದ್ರೆ ಏನಂತೀವಿ ನಾವು ಕಂಪೌಂಡ್ ಇಂಟ್ರೆಸ್ಟ್ ಅಂತೀವಿ. ಫಸ್ಟು ಇದು ನೋಡಿ ಫಾರ್ಮುಲಾ, ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಇದು ಅಮೌಂಟ್ ಫಾರ್ಮುಲಾ. ಓಕೆ, ಇವಾಗ ಡೈರೆಕ್ಟ್ ಕ್ವಶನ್ ಬರ್ರಿ. ಫಸ್ಟ್ ಮೆಥಡು. ಓಕೆ, ಫಸ್ಟ್ ಮೆಥಡ್ ಏನೋ ನೋಡಿರಿ, 3 ಮೆಥಡ್ ಇದಾವೆ. ಇದು ಫಸ್ಟ್ ಮೆಥಡ್ ನೋಡಿರಿ, ಫಾರ್ಮುಲಾ a + b + a × b / 100. ಕ್ವಶನ್ ಏನೈತಿ, ಸಮ್ಮು 2500, ರೇಟ್ ಆಫ್ ಇಂಟ್ರೆಸ್ಟ್ 20%, ಕಂಪೌಂಡೆಡ್ ಆ್ಯನ್ಯುವಲಿ ಇಯರು 2 ಇಯರ್ಸ್. ಓಕೆ, ಇವಾಗ ನೀವು ಏನು ಕಂಡುಹಿಡಬೇಕು, ಕಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಬೇಕು. ಓಕೆ, ಪರ್ಸೆಂಟೇಜಲ್ಲಿ ಹೆಂಗೆ ಕಂಡುಹಿಡಬೇಕಂದ್ರೆ a = 20 ಪುಟ್ ಮಾಡಿರಿ, b = 20 ಪುಟ್ ಮಾಡಿರಿ. 20 × 20 / 100 ಸಾಲ್ವ್ ಮಾಡಿರಿ. ಇದು ಎಷ್ಟಾಯಿತು? 0 0 0 0. ಇದು 40, ಇದು 4, ಎಷ್ಟಾಯಿತು? 44. ಅದರಿಂದ ಕಂಪೌಂಡ್ ಇಂಟ್ರೆಸ್ಟ್ ಏನು ಬಂತು? 44% ಬಂತು. ಓಕೆ, 44% ಬಂತು. 44% ಆಫ್ 2500. ಓಕೆ, ಇದು ಮಾಡಿದ್ರೆ ನಮಗೆ ಕಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ. ವ್ಯಾಲ್ಯೂ 0 0 0 0. 25 × 40 ಮಾಡಿದ್ರೆ ಎಷ್ಟಾಯಿತು? 1000. 25 × 4 ಮಾಡಿದ್ರೆ ಎಷ್ಟಾಯಿತು? 100 ಆಯಿತು. ಅಂದರೆ ನಿಮ್ಗೆ ಕಂಪೌಂಡ್ ಇಂಟ್ರೆಸ್ಟ್ ಏನು ಬಂತು? ವ್ಯಾಲ್ಯೂ 1100. 1100 ಈಸ್ ದಿ ಕಂಪೌಂಡ್ ಇಂಟ್ರೆಸ್ಟ್. ಇವಾಗ ಅಮೌಂಟ್ ಹೆಂಗೆ ಮಾಡಬೇಕು? ಅಮೌಂಟ್ ಫಾರ್ಮುಲಾ ಏನೈತಿ? ಅಮೌಂಟ್ = ಪ್ರಿನ್ಸಿಪಲ್ ಪ್ಲಸ್ CI ಅಂದರೆ ಕಂಪೌಂಡ್ ಇಂಟ್ರೆಸ್ಟ್. ಪ್ರಿನ್ಸಿಪಲ್ ಯಾವಾಗೂ ಏನು ಇರುತ್ತೆ? 100% ಇರುತ್ತೆ. CI ಎಷ್ಟು ಬಂದಿತ್ತು? 44% ಬಂದಿತ್ತು. ಅಂದರೆ ನೀವು 144% ವ್ಯಾಲ್ಯೂ ಕಂಡುಹಿಡಬೇಕು. 144% ಆಫ್ 2500. 2500 ಇದು 0 0 0 0. ಕ್ಯಾಲ್ಕುಲೇಷನ್ ಮಾಡಿರಿ. 2 ಟೈಮ್ಸ್ ಮಾಡಿರಿ. ಇದು ಎಷ್ಟಾಯಿತು? 0 2 8 8. ಓಕೆ, 5 ಟೈಮ್ಸ್ ಮಾಡಿರಿ. ಇದು 0, ಇದು ಎಷ್ಟಾಯಿತು? 720. ಓಕೆ, 720 ಆಯ್ತು. ಇವಾಗ ಆ್ಯಡ್ ಮಾಡಿರಿ. 0 0 6 3. ಓಕೆ, 3600. ಅಮೌಂಟ್ ಏನು? 3600. ಇವಾಗ ಡಿಫ್ರೆನ್ಸ್ ಬಿಟ್ವೀನ್ CI ಆ್ಯಂಡ್ SI. ಇವಾಗ 2 ಇಯರ್ಸ್ ಐತಿ. ರೇಟ್ ಆಫ್ ಇಂಟ್ರೆಸ್ಟ್ 20% ಐತಿ. SI ಏನು ಬರುತ್ತೆ? 20% × 2 40. ಕಂಪೌಂಡ್ ಇಂಟ್ರೆಸ್ಟು 44%. ಡಿಫ್ರೆನ್ಸ್ ಎಷ್ಟು? 4%. 4% ಆಫ್ 2500 ಎಷ್ಟು? 0 0 0 0. ಎಷ್ಟು? 100. 100 ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ CI ಆ್ಯಂಡ್ SI. ಓಕೆ, ಇದಾಯ್ತು. ಇವಾಗ 4th ಇಂಪಾರ್ಟೆಂಟ್, ಸೆಕೆಂಡ್ ಇಯರ್ CI ಆ್ಯಂಡ್ ಫಸ್ಟು ಇವಾಗ ಏನು ಮಾಡಬೇಕು? ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದು ಅಂತ ನೋಡ್ಬೇಕು. 20% ಐತಿ. ಇದರಲ್ಲಿ ಏನು ಆ್ಯಡ್ ಮಾಡ್ಬೇಕಂದ್ರೆ ಸಿಂಪಲ್ ಇಂಟ್ರೆಸ್ಟು ಮತ್ತು ಕಂಪೌಂಡ್ ಇಂಟ್ರೆಸ್ಟು ಡಿಫ್ರೆನ್ಸ್ ವ್ಯಾಲ್ಯೂ ಆ್ಯಡ್ ಮಾಡಬೇಕು. ಡಿಫ್ರೆನ್ಸ್ ವ್ಯಾಲ್ಯೂ ಏನೈತಿ? 44 ಐತಿ. ಕಂಪೌಂಡ್ ಇಂಟ್ರೆಸ್ಟು ಸಿಂಪಲ್ ಇಂಟ್ರೆಸ್ಟು 40 ಐತಿ. ಡಿಫ್ರೆನ್ಸ್ ವ್ಯಾಲ್ಯೂ 4 ಅಂದರೆ 4. ಇದೇನಾಗುತ್ತೆ? 24% ಆಗುತ್ತೆ. ಅಂದರೆ 24% ಕಂಡುಹಿಡಬೇಕು ನಾವು. 24% ಆಫ್ 2500. 2500 0 0 0 0. ಹೆಂಗೆ ಮಾಡ್ತೀರಾ ಇದು? ಇವಾಗ ನೋಡಿರಿ, 24 × 25. ಇದು ಹೆಂಗೆ ಮಾಡಬೇಕು? ಟ್ರಿಕ್ಸ್ ಐತಿ. ಹೆಂಗೆ ಅಂದರೆ 24 ಸ್ಕ್ವೇರ್ ಮಾಡಿರಿ. ಎಷ್ಟಾಗುತ್ತೆ? 576 + 24 ಆ್ಯಡ್ ಮಾಡಿರಿ. 100. ಇದು ಎಷ್ಟಾಗುತ್ತೆ?